ನಮಸ್ತೆ ಸ್ನೇಹಿತರೆ, ನಮ್ಮ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಒಂದು ಕನ್ನಡದ ಹಬ್ಬ, ಈ ನುಡಿ ಜಾತ್ರೆಯಲ್ಲಿ ಸುಮಾರು 450ಕ್ಕೂ ಹೆಚ್ಚು ಪುಸ್ತಕ ಮಳಿಗೆ ಅಥವಾ ಪುಸ್ತಕ ಕೌಂಟರ್ಗಳನ್ನು ತೆರೆದು ಪುಸ್ತಕವನ್ನು ಮಾರಾಟವನ್ನು ಮಾಡಿಸಿದ್ದಾರೆ. ಈ ಪುಸ್ತಕ ಮಳಿಗೆ ಅಥವಾ ಈ ಪುಸ್ತಕ ಕೌಂಟರ್ಗಳಲ್ಲಿ ವಿವಿಧ ರೀತಿಯ ಪುಸ್ತಕಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಪುಸ್ತಕ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪುಸ್ತಕ, ಮತ್ತು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಪುಸ್ತಕಗಳು, ಮತ್ತು ಆಯುರ್ವೇದಿಕ್ಕು, ವೈದಿಕ ಧರ್ಮ, ಭಗವದ್ಗೀತೆ, ಹೀಗೆ ಅನೇಕ ರೀತಿಯ ಪುಸ್ತಕಗಳನ್ನು ಒಂದೇ ಜಾಗದಲ್ಲಿ ನೋಡ್ಬೋದು. ಅಂದರೆ ಅದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂತ ಹೇಳ್ಬೋದು. ಈ ಒಂದು ಪುಸ್ತಕ ಸಂತೆ ಅಥವಾ ಈ ಒಂದು ಪುಸ್ತಕ ಮಳಿಗೆ ನೋಡೋದೇ ಒಂದು ಚೆಂದ. ಯಾಕಂದರೆ ಎಲ್ಲ ರೀತಿಯ ಪುಸ್ತಕಗಳು ಒಂದೇ ಜಾಗದಲ್ಲಿ ಸಿಗುವಂಥದ್ದು, ಮತ್ತು ಅತಿ ಕಡಿಮೆ ಬೆಲೆಗೆ ಡಿಸ್ಕೌಂಟ್ ರೀತಿಯಲ್ಲಿ ಈ ಪುಸ್ತಕವನ್ನು ಮಾರಾಟ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಆಗಲಿ, ಸಾಹಿತ್ಯದ ಬಗ್ಗೆ ಆಗಲಿ, ಸಂಸ್ಕೃತಿ ಬಗ್ಗೆ ಆಗಲಿ, ಧಾರ್ಮಿಕ, ಶೈಕ್ಷಣಿಕ, ಹೀಗೆ ಎಲ್ಲ ರೀತಿಯ ಒಂದು ಪುಸ್ತಕಗಳನ್ನು ನಾವು ಈ ಜಾಗದಲ್ಲಿ ನೋಡ್ಬೋದು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಲ್ಲ ಒಂದು ಪಬ್ಲಿಕೇಶನ್, ಎಲ್ಲ ಪುಸ್ತಕ ಪ್ರಕಾಶಕರಿಗೂ ಮಂಡ್ಯ ಜಿಲ್ಲಾಡಳಿತ ಈ ಸಮ್ಮೇಳನದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದೆ. ಪ್ರತಿ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದಾಗಲೂ ಕೂಡ ಈ ಒಂದು ಪುಸ್ತಕಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ, ಪುಸ್ತಕ ಮೇಳ ಅಥವಾ ಪುಸ್ತಕ ಸಂತೆಗೆ. ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಮತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇರುವಂಥ ಒಂದು ಜ್ಞಾನ ಭಂಡಾರವನ್ನು ವೀಕ್ಷಕರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿ ಒಂದು ಪುಸ್ತಕ ಸಂತೆಯನ್ನು ಆಯೋಜನೆಯನ್ನು ಮಾಡ್ತವೆ. ಈ ಪುಸ್ತಕ ಸಂತೆಯಲ್ಲಿ ನಾವು ನೋಡಿದಾಗೆ ಸಿನಿಮಾ ಬಗ್ಗೆ ಆಗಲಿ, ಕಲೆ ಬಗ್ಗೆ ಆಗಲಿ, ಶಿಲ್ಪಕಲೆ, ವಾಸ್ತುಶಿಲ್ಪ, ಜ್ಯೋತಿಷ್ಯ, ಹೀಗೆ ಅನೇಕ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ನಾವು ನೋಡ್ಬೋದು. ಬಹುಶಃ ಒಂದೇ ಜಾಗದಲ್ಲಿ ಯಾವ ವಿಷಯವೂ ಇಲ್ಲವೇನೋ, ಎಲ್ಲ ವಿಷಯವನ್ನು ಕಂಪ್ಲೀಟ್ ಮಾಡಿ ಪುಸ್ತಕ ಮಳಿಗೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೇನೋ ಅನಿಸುತ್ತೆ. ಹಾಗಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ನಾವು ನೋಡಬಹುದು. ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರ ತನಕ ಇಷ್ಟಪಡುವಂಥ ಎಲ್ಲ ಪುಸ್ತಕಗಳನ್ನು ಒಂದೇ ಜಾಗದಲ್ಲಿ ನೋಡುವಂಥ ಅವಕಾಶ ನಮ್ಮ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಕಾಣಬಹುದು. ಹಾಗಾಗಿ ಇದನ್ನು ನುಡಿ ಹಬ್ಬ, ನುಡಿ ಜಾತ್ರೆ, ಕನ್ನಡ ಹಬ್ಬ, ಹೇಗೆ ಪ್ರತಿ ವರ್ಷ ನವೆಂಬರ್ 1ರಂದು ಇಡೀ ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತೀವೋ, ಅದೇ ಥರ ವರ್ಷಕ್ಕೊಮ್ಮೆ ನಾವು ಈ ರೀತಿಯ ಒಂದು ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆಯನ್ನು ಮಾಡುವುದರ ಮೂಲಕ ಕನ್ನಡ ಹಬ್ಬ, ನುಡಿ ಜಾತ್ರೆಯನ್ನು ಕೂಡ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಮತ್ತು ಈ ಒಂದು ಪುಸ್ತಕ ಮಳಿಗೆಗೆ ಕರ್ನಾಟಕ ಸರ್ಕಾರ, ಮಂಡ್ಯ ಜಿಲ್ಲಾಡಳಿತ, ಕನ್ನಡ ಸಾಹಿತ್ಯ ಪರಿಷತ್, ಹೀಗೆ ಅನೇಕ ಒಂದು ಸಹಯೋಗದಿಂದ ಈ ಒಂದು ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಇಂಥ ಸಾಹಿತ್ಯ ಸಮ್ಮೇಳನ ಅದು ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ ಅಂದರೆ ನಾವು ಹೋಗಿ ನೋಡಲೇಬೇಕು. ಮತ್ತು ಮುಂದಿನ ವರ್ಷ ಬೇರೆ ಊರಿನಲ್ಲಿ ನಡೆದಾಗ ನಾವು ನೋಡೋಕ್ಕಾಗಲ್ಲ, ಯಾಕಂದರೆ ದೂರ ಇರುತ್ತೆ. ಇದು ನಮ್ಮ ಮಂಡ್ಯದಲ್ಲಿ ತುಂಬ ಹತ್ತಿರದಲ್ಲೇ ನಡೀತಾ ಇರೋದ್ರಿಂದ ನಾವು ಹೋಗಿ ಈ ಒಂದು ನುಡಿ ಹಬ್ಬವನ್ನು ಯಶಸ್ವಿಗೊಳಿಸಲೇಬೇಕು. ಹಾಗಾಗಿ ಈ ಮತ್ತೆ ಒಂದು ಮುಂದುವರಿದ ಒಂದು ವಿಡಿಯೋ ಬರುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.